Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಬಗ್ಗೆ ತೀರ್ಮಾನವನ್ನ ನಾಗೇಂದ್ರ ಅವರೇ ಕೈಗೊಳ್ತಾರೆ ಅಂತ ಹೇಳಿ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲೇ ಎಲ್ಲೋ ಒಂದು ಕಡೆ ಇದ್ದಾರೆ ನಾಗೇಂದ್ರ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಬಟ್ ಇನ್ನೂ ಕೂಡ ಯಾರ ಸಂಪರ್ಕಕ್ಕೂ ಇಲ್ಲ. ಅವರು ಡಾಲರ್ಸ್ ಕಾಲೋನಿಯ ರಾಮ್ಕಿ ಉತ್ಸವ್ ಅಪಾರ್ಟ್ಮೆಂಟ್ನಲ್ಲಿ ಸದ್ಯಕ್ಕೆ ಇದ್ದಾರೆ ಅನ್ನುವಂಥದ್ದು ಈಗ ನಮಗೆ ಲಭ್ಯವಾಗ್ತಿರುವಂತಹ ಮಾಹಿತಿ. ಅಪಾರ್ಟ್ಮೆಂಟ್ ಬಳಿ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ರಾಜೀನಾಮೆಗೆ ಸಮಯಾವಕಾಶವನ್ನು ಕೇಳಿದ್ದಾರೆ ನಾಗೇಂದ್ರ ಅನ್ನುವಂಥದ್ದು ಒಂದು ಮೂಲದ ಮಾಹಿತಿ. ಸೊ ನನ್ನ ಮೇಲಿನ ಆರೋಪ ನಿರಾಧಾರ ಅಂತ ಹೇಳಿ ವರದಿ ಬಂದರೆ ಮತ್ತೆ ನನ್ನನ್ನು ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅಂತ ಕಂಡೀಷನ್ ಬೇರೆ ಹಾಕಿದಾರಂತೆ. ಸೊ ಹೈಕಮಾಂಡ್ ನಾಯಕರ ಮುಂದೆನೇ ನಾಗೇಂದ್ರ ಅವರು ಈ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಟಿವಿ9 ಲಭ್ಯವಾಗಿರುವಂತಹ ಒಂದು ಮಾಹಿತಿ. ಆಧರಿಸಿ ನಿಮಗೆ ಹೇಳ್ತಾ ಇದ್ದೀವಿ, ನಾಗೇಂದ್ರ ಅವರು ಈ ಥರದ ಒಂದು ಬಾರ್ಗೇನಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಹೈಕಮಾಂಡ್ ನಾಯಕರ ಜೊತೆಗೇನೆ ಅವರ ಮುಂದೆ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಅಂತ ಹೇಳಿ. ಒಂದು ವೇಳೆ ನಾನು ರಾಜೀನಾಮೆಯನ್ನು ಕೊಡೋದಾದರೂ ಕೂಡ ಈಗ ಬೇಕಾದ್ರೆ ನಾನು ರಾಜೀನಾಮೆ ಕೊಟ್ಟರು ಮುಂದೆ ಏನಾದರೂ ನನ್ನ ಪಾತ್ರ ಇಲ್ಲ ಅನ್ನುವಂಥ ವರದಿ ಬಂದಾಗ ಮತ್ತೆ ನನ್ನನ್ನು ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ, ಪ್ರಸ್ತಾಪ ಇಟ್ಟಿದ್ದಾರೆ ಅನ್ನುವಂಥದ್ದು. ಈಗ ಪ್ರಸಕ್ತ ರಾಜಭವನದ ದೃಶ್ಯಗಳನ್ನು ನೋಡ್ತಾ ಇದ್ರಿ, ಅಲ್ಲಿಂದ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ರಿ. ಈಗಾಗಲೇ BJPಯ ನಾಯಕರುಗಳು ಆರ್ ಅಶೋಕ್ ಆಗಲಿ ವಿಜಯೇಂದ್ರ ಆಗಲಿ ಎಲ್ಲರೂ ಕೂಡ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಆರ್ ಜ್ಞಾನೇಂದ್ರ ಆದಿಯಾಗಿ ಪ್ರಮುಖ ನಾಯಕರೆಲ್ಲರೂ ಕೂಡ ಇದ್ದಾರೆ. ರಾಜಭವನವನ್ನು ತಲುಪಿದೆ ಈಗ BJP ನಿಯೋಗ. ಕೆಲವೇ ಕ್ಷಣಗಳಲ್ಲಿ BJP ಈಗ ಒಳಗಡೆ ಹೋಗಿ ರಾಜಭವನದ ಒಳಗಡೆ ರಾಜ್ಯಪಾಲರನ್ನ ಭೇಟಿಯಾಗಿ ದೂರನ್ನ ಕೊಟ್ಟು ಬರ್ತಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಇಲ್ಲಿ ಒತ್ತಾಯಗಳು ಕೇಳಿ ಬರ್ತಾ ಇವೆ, ಪ್ರತಿಭಟನೆಗಳಾಗ್ತಾ ಇವೆ BJPಯಿಂದ. ರಾಜಭವನವನ್ನು ತಲುಪಿರುವಂತಹ BJP ನಿಯೋಗ ಈಗಷ್ಟೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ರಾಜಭವನದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ BJPಯ ನಾಯಕರುಗಳು. ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿದ ಬಳಿಕ ಮತ್ತೆ ಏನು ಹೋರಾಟ ನಿಮ್ದು? ನೋಡಿ, ಎಷ್ಟು ದೊಡ್ಡ ಹಗರಣ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಒಂದು ಸಚಿವರ ಒಪ್ಪಿಗೆ ಪಡೆದುಕೊಂಡೇ ಹೊತ್ತು ಕೆಲವು ಅಧಿಕಾರಿಗಳು ತೆಲಂಗಾಣ ಹೈದರಾಬಾದ್ನಲ್ಲಿ 18-20 ಫೇಕ್ ಅಕೌಂಟ್ಸನ್ನು ಓಪನ್ ಮಾಡಿ ನಮ್ಮ ರಾಜ್ಯದ ಹಣವನ್ನು ಅಲ್ಲಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಇದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಅನುಮಾನ ಕಾಡ್ತಾ ಇದೆ. ಮೊದಲೇ ಅವ್ಯವಹಾರ, ಅದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ಡ್ರಾ ಮಾಡಿಕೊಂಡು ಚುನಾವಣೆಗೆ ಬಳಸಲಾಗಿದೆ ಅನ್ನುವ ಆರೋಪವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿ ಒತ್ತಾಯನ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ರಾಜ್ಯಪಾಲರು ಆದೇಶ ಮಾಡಬೇಕಾಗ್ತದೆ. ಸಚಿವರ ರಾಜೀನಾಮೆಯನ್ನು ತತ್ಕ್ಷಣ ತೆಗೆದುಕೊಳ್ಬೇಕು. SITಯಿಂದ ಯಾವುದೇ ರೀತಿ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. CBI ಅವರು ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಪತ್ರದ ಮೇಲೆ FIR ರಿಜಿಸ್ಟರ್ ಮಾಡಿದ್ದಾರೆ. ತಡ ಮಾಡ್ದೇನೆ ರಾಜ್ಯ ಸರ್ಕಾರನು ಕೂಡ CBIಗೆ ಇನ್ವೆಸ್ಟಿಗೇಷನ್ ಹಸ್ತಾಂತರ ಮಾಡಬೇಕು. ಅವರು ಹಠ ಹಿಡಿದು ಸಚಿವ ಸ್ಥಾನದಲ್ಲಿ ಮುಂದುವರಿದರೆ ರಾಜೀನಾಮೆ ಕೊಡದೆ ನಿಮ್ಮ ಹೋರಾಟಕ್ಕೆ ಮಣಿಯಿದೆ? ಉದ್ಭವನ ಇಲ್ಲ ರೀ. ನಾವು ಮುಂದಿನ ಹಂತದ ಹೋರಾಟವನ್ನು ಈಗಾಗಲೇ ರೂಪಿಸಿದ್ದೇವೆ. ಮುಂದಿನ ವಾರ ಗಾಂಧಿ ಪ್ರತಿಮೆ ಮುಂದೆ ಎಲ್ಲ ನಮ್ಮ ಶಾಸಕರು ಸತ್ಯಾಗ್ರಹ ಮಾಡೋರಿದ್ದೇವೆ. ಅದಾದ ನಂತರ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ನಾಳೆ ರಾಹುಲ್ ಗಾಂಧಿ ಕೂಡ ಬರ್ತಿದ್ರು, ಹಾಗೇನಾದ್ರೂ ನೀವು ಹೋರಾಟ ಮಾಡ್ತೀರಾ? ನೋಡ್ರಿ, ಯಾವನಾರ ಬರಲಿ ಅದೆಲ್ಲ ಪ್ರಶ್ನೆ. ಇವತ್ತು ದೊಡ್ಡ ಅವ್ಯವಹಾರ ಆಗಿದೆ. ಭ್ರಷ್ಟಾಚಾರದ ಬಗ್ಗೆ ಉದ್ದುದ್ದ ಭಾಷಣ ಬಿಗುತ್ತಿದ್ದಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳ ಮೂಗಡಿಯಲ್ಲಿ ಎಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಇದಕ್ಕೆ ನಾವು ಉತ್ತರವನ್ನು ಕೇಳ್ತಾ ಇದ್ದೇವೆ, ನೀಡಬೇಕಾಗ್ತದೆ.
ಸೊ ಈಗ ರಾಜಭವನ ಪ್ರವೇಶ ಮಾಡ್ತಾ ಇರುವಂತಹ ಬಿಜೆಪಿ ನಾಯಕರನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ಬಿಜೆಪಿ ನಾಯಕರು ರಾಜಭವನದ ಒಳಗಡೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಸಲ್ಲಿಸಲಿಕ್ಕಿದ್ದಾರೆ. ಅದಕ್ಕೂ ಮುಂಚೆ ಪಾದಯಾತ್ರೆಯಲ್ಲಿ ತೆರಳಿದಂತಹ ಬಿಜೆಪಿಯ ನಾಯಕರು ರಾಜಭವನದ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.